ರಟ್ಟಿಹಳ್ಳಿಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ, ವ್ಯಾಪಾರಿಯ ಸಾವು. ಹಣದ ವಿಚಾರಕ್ಕೆ ಗಲಾಟೆ, 60 ವರ್ಷದ ಶಿವಾಜಿರಾವ್ ಭೈರೋಜಿ ಹತ್ಯೆ. ವಾಸಿಂ ಎಂಬಾತನಿಂದ ಮಾರಣಾಂತಿಕ ಹಲ್ಲೆ, ವ್ಯಕ್ತಿ ಸಾವು. ರಟ್ಟಿಹಳ್ಳಿಯಲ್ಲಿ ಬೆಚ್ಚಿ ಬೀಳಿಸಿದ ಘಟನೆ, 4 ವಿರುದ್ಧ ಪ್ರಕರಣ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಡೆದ ಜಗಳ ದುರಂತದಲ್ಲಿ ಅಂತ್ಯಗೊಂಡಿದೆ. ರಸ್ತೆ ಬದಿಯಲ್ಲಿ ಬೀಡಿ ಹಾಗೂ ಇತರೆ ವಸ್ತುಗಳ ವ್ಯಾಪಾರ ಮಾಡುತ್ತಿದ್ದ ಶಿವಾಜಿರಾವ್ ಭೈರೋಜಿ ಹಲ್ಲೆಗೊಳಗಾಗಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಘಟನೆ ಸಂಬಂಧ ರಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಮಾಹಿತಿಯ ಪ್ರಕಾರ ಮೊಟ್ಟೆ ಖರೀದಿಸಲು ಬಂದಿದ್ದ ವಾಸಿಂ ಎಂಬಾತ ಹಣ ನೀಡದ ವಿಚಾರದಲ್ಲಿ ಶಿವಾಜಿರಾವ್ ಅವರ ಪುತ್ರನೊಂದಿಗೆ ವಾಗ್ವಾದ ನಡೆಸಿದ್ದಾನೆ. ತಾನು 500 ರೂಪಾಯಿ ನೀಡಿದ್ದೇನೆ ಎಂದು ವಾಸಿಂ ಹೇಳಿದ್ರೆ, ಅಂಗಡಿ ಕಡೆಯವರ 100 ರೂಪಾಯಿ ಮಾತ್ರ ನೀಡಲಾಗಿದೆ ಎಂದು ಹೇಳಿದ್ದು, ಈ ವಿಚಾರಕ್ಕೆ ಜಗಳ ತೀವ್ರಗೊಂಡಿದೆ. ಜಗಳದ ಮಧ್ಯೆ ಪ್ರವೇಶಿಸಲು ಬಂದ ಶಿವಾಜಿರಾವ್ ಅವರ ಮೇಲೂ ಹಲ್ಲೆ ನಡೆಸಲಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಅವರನ್ನ ಆಸ್ಪತ್ರೆಗೆ ದಾಖಲಿಸಿತ್ತಾದರೂ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ರಟ್ಟಿಹಳ್ಳಿ ಪೊಲೀಸರು ಆರೋಪಿಗಳ ವಿರುದ್ಧ ತನಿಖೆ ಮುಂದುವರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಟ್ಟಿಹಳ್ಳಿ. ನಮ್ದು ಬೀಡಿ ಅಂಗಡಿ ಐತಿ. ತತ್ತಿ ತಗೊಳಕ್ ಬಂದು 500 ರೂಪಾಯಿ ಕೊಟ್ಟನಂತ ಹೇಳಿ ದೌರ್ಜನ್ಯ ಮಾಡಿ ಅಮ್ಮ ಅಂತಂಗಿ ಎಲ್ಲರಿಗೂ ಹೋಲ್ಸ್ಬೇಕು. ಯಾಕೆ ಬೈತಿ ಅನ್ನೋದು ಕೇಕ್ ಹಾಕಿ ನಮಗೆ ಹೊಡೆದ್ರು. ನನಗೆ ಹೊಡಕತ್ತಿದ್ದಕ್ಕೆ ನಮ್ಮ ಅಪ್ಪ ಬಂದು ಬಿಡಿಸ್ಕೊಂಡು ನಮ್ಮ ಅಪ್ಪು ಏಕಾಕಿ ಕಾಲಲ್ಲಿ 4 ಜನ ಸೇರ್ಕೊಂಡು ಅಣ್ಣ ತಂಬರು ಕಾಲಲ್ಲಿ ತುಳಿದು ಆಯೋಜಕಕ್ಕೆ ಕಾಲಿಟ್ಟು ಜೀವ ತೆಗೆದುಬಿಟ್ರು. ನಮ್ಮ ಅಂಗಡಿ ಹತ್ರ ವಾಸಿಂ ಮುಲ್ಲಾ, ಸರ್ಫರಾಜ್ ಮುಲ್ಲಾ, ಸಾದಿಕ್ ಮುಲ್ಲಾ, ಸಿರಾಜ್ ಮುಲ್ಲಾ 4 ಜನ ಸೇರಿ ನಮ್ಮ ಅಪ್ಪಾಜಿ ಜೀವನ ಅಂಗಡಿ ಬಾಗ್ಲಾಗ ತೆಗೆದುಬಿಟ್ಟು ನಂಗೂ ಜಾಡಿಸೋದು ಕಾಲು ಕೈ ಎಲ್ಲ ತುಳಿದು ಆಯ್ದು ಕಾಲಿಟ್ಟು ಜೀವ ತೆಗೆದುಬಿಟ್ರು.